ಬಿಗ್ ಬಾಸ್ ಕನ್ನಡ ಸೀಸನ್ 12 ರೋಚಕತೆಯಿಂದ ಕೂಡಿದೆ. 19 ಸ್ಪರ್ಧಿಗಳ ಪೈಕಿ ಈಗ 17 ಮಂದಿ ದೊಡ್ಡ ಮನೆಯಲ್ಲಿ ಆಟ ಆಡ್ತಿದ್ದಾರೆ. ಇವರಲ್ಲಿ ಪ್ರಮುಖ ಆಕರ್ಷಣೆ ನಟಿ ಹಾಗೂ ಕನ್ನಡ ಪರ ಹೋರಾಟಗಾರ್ತಿ ಅಶ್ವಿನಿ ಗೌಡ. ಮೊದಲ ದಿನದಿಂದಲೇ ಅಶ್ವಿನಿ ಹವಾ ಜೋರಾಗಿದೆ. ಸ್ವಲ್ಪ ಕೆಣಕಿದ್ರು ಸಿಕ್ಕಿದ್ದೇ ಚಾನ್ಸ್ ಅಂತ ಸಹ ಸ್ಪರ್ಧಿಗಳ ಮೇಲೆ ಜಗಳಕ್ಕೆ ಬರ್ತಾರೆ. ಇದರಿಂದಾಗಿ ಅಶ್ವಿನಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಗುರುತಿಸಿಕೊಂಡಿದ್ದಾರೆ. ದೊಡ್ಡ ಮನೆಯಲ್ಲಿ ಸದಾ ಲವಲವಿಕೆಯಿಂದ ಆಟ ಆಡೋ ಈ ಹೋರಾಟಗಾರ್ತಿ ಅಶ್ವಿನಿ ಕೋಟಿಗಳ ಒಡತಿ. ಆದರೆ ಎಷ್ಟು ಕೋಟಿ ಸಂಪತ್ತು ಇದ್ರೂ ಅಶ್ವಿನಿ ಜೀವನ ಕಹಿಯಿಂದ ಕೂಡಿದೆ. ಸಣ್ಣ ವಯಸ್ಸಲ್ಲೇ ಮದುವೆ, ಅಷ್ಟೇ ಬೇಗ ಡಿವೋರ್ಸ್ ಕೂಡ ಆಗಿದೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ನಟಿ, ನಿರ್ಮಾಪಕಿ, ಕನ್ನಡ ಪರ ಹೋರಾಟಗಾರ್ತಿ ಅಶ್ವಿನಿ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಚೆನ್ನಾಗಿ ಆಟ ಆಡ್ತಿದ್ದಾರೆ. ನಟಿ ಅಶ್ವಿನಿ ಗೌಡ ಮೊದಲ ದಿನದಿಂದಲೇ ಸಖತ್ ಹೈಲೈಟ್ ಆಗಿದ್ದಾರೆ. ಸದಾ ಗಿಲ್ಲಿ ನಟನ ಜೊತೆ ಜಗಳ ಮಾಡಿಕೊಂಡು ಬಂದ ಅಶ್ವಿನಿ ಸ್ಟ್ರಾಂಗ್ ಸ್ಪರ್ಧೆ ಎನಿಸಿಕೊಂಡಿದ್ದಾರೆ. ದೊಡ್ಡ ಮನೆಯಲ್ಲಿ ಚೆನ್ನಾಗಿ ಆಟ ಆಡ್ತಿದ್ದಂತೆ ಅಶ್ವಿನಿ ವೈಯಕ್ತಿಕ ಜೀವನ ಬಗ್ಗೆಯೂ ಸಾಕಷ್ಟು ಚರ್ಚೆ ನಡೀತಾ ಇದೆ. ಶ್ರೀಮಂತ ಕುಟುಂಬದಲ್ಲಿ ಬೆಳೆದ ಅಶ್ವಿನಿ ಬದುಕು ನಿಜಕ್ಕೂ ಹೋರಾಟದಿಂದಲೇ ಕೂಡಿದೆ. ಅಶ್ವಿನಿ ಗೌಡ ನಟನಾ ಕ್ಷೇತ್ರಕ್ಕೆ ಕಾಲಿಡೋಕ್ಕೂ ಮುನ್ನವೇ ವೆಲ್ ಸೆಟಲ್ ಆಗಿದ್ರು. ಕೆಆರ್ ಪುರಂನಲ್ಲಿ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿದ್ದ ಮುನಿಬಚ್ಚಪ್ಪ ಅಶ್ವಿನಿ ಗೌಡ ಅವರ ತಂದೆ. ಕುಟುಂಬದಲ್ಲಿ ಎಲ್ಲರೂ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡ್ರೆ ಅಶ್ವಿನಿ ಮಾತ್ರ ಬಣ್ಣದ ಲೋಕಕ್ಕೆ ಕಾಲಿಟ್ರು. ಅಶ್ವಿನಿ 25ಕ್ಕೂ ಹೆಚ್ಚು ಕನ್ನಡ, ತೆಲುಗು ಸೀರಿಯಲ್ಗಳಲ್ಲಿ, 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಜೊತೆಗೆ ಕನ್ನಡ ಹೋರಾಟಗಾರ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಅಶ್ವಿನಿ ಗೌಡ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿದ್ದಾರೆ. 17 ವರ್ಷದವರಾಗಿದ್ದಾಗ ಅವರ ಮದುವೆ ನಡೆದಿತ್ತು. ಒಬ್ಬ ಮಗ ಕೂಡ ಇದ್ದಾನೆ. ಆದರೆ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ದಾಂಪತ್ಯದಲ್ಲಿ ಬಿರುಕು ಬಿದ್ದಿತ್ತು. ಗಂಡನ ಜೊತೆ ಮನಸ್ತಾಪ ಶುರುವಾಗಿರೋದ್ರಿಂದಾಗಿ ಅಶ್ವಿನಿ ಡಿವೋರ್ಸ್ ಪಡೆದುಕೊಂಡಿದ್ರು. ನಂತರ ತನ್ನ ತಾಯಿ ಮನೆಯಲ್ಲಿ ಅಶ್ವಿನಿ ಗೌಡ ಇದ್ದಾರೆ ಅಂತ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ನಟಿ ಅಶ್ವಿನಿ ಗೌಡ ಅವರು ಶ್ರೀಮಂತ ಕುಟುಂಬದಲ್ಲೇ ಬೆಳೆದವರು. ಅವರ ಅಜ್ಜ ಆ ಕಾಲದಲ್ಲೇ ತುಂಬಾ ಆಸ್ತಿ ಮಾಡಿದ್ರು. ಅದನ್ನ ಅಶ್ವಿನಿ ತಂದೆ ಡೆವಲಪ್ ಮಾಡಿದ್ರು. ಬಳಿಕ ಅವರ ತಂದೆ ಮನೆ ವ್ಯವಹಾರದ ಜವಾಬ್ದಾರಿಯನ್ನ ಅವರಿಗೆ ವಹಿಸಿದ್ದಾರಂತೆ. ತಂದೆ ತೀರಿಕೊಂಡ ಬಳಿಕ ಅಶ್ವಿನಿ ಮನೆ ಉದ್ಯಮವನ್ನ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಅಶ್ವಿನಿ ಸದ್ಯ ತಾಯಿ ಮಗನ ಜೊತೆ ಐಷಾರಾಮಿ ಮನೆಯಲ್ಲಿ ನೆಲೆಸಿದ್ದಾರೆ. ಜೊತೆಗೆ 150 ಮನೆಗಳನ್ನ ಬಾಡಿಗೆಗೆ ನೀಡಿದ್ದಾರಂತೆ. ಇನ್ನು ಅಶ್ವಿನಿಗೆ ಮೊದಲಿನಿಂದಲೂ ಕಾರ್ ಕ್ರೇಜ್ ಕೂಡ ಇದೆ. 10ಕ್ಕೂ ಹೆಚ್ಚು ಲಕ್ಸುರಿ ಕಾರುಗಳು ಅವರ ಮನೆಯಲ್ಲಿದೆ ಅಂತೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಅಧ್ಯಕ್ಷೆ ಆಗಿರುವ ಅಶ್ವಿನಿ ಕನ್ನಡ ಪರ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಇದರಿಂದಾಗಿ ಒಂದಷ್ಟು ಕೇಸುಗಳು ಅವರ ವಿರುದ್ಧ ಬಿದ್ದಿವೆ. ಈಗಾಗಲೇ 20ರಿಂದ 23 ಕೇಸ್ಗಳು ಅಶ್ವಿನಿ ಮೇಲಿದೆ ಅಂತ ಹೇಳಿಕೊಂಡಿದ್ದಾರೆ. ಏನೇ ಆದ್ರೂ ಬಿಗ್ ಬಾಸ್ ನಲ್ಲಿ ಅಶ್ವಿನಿ ಟಫ್ ಕಂಟೆಸ್ಟೆಂಟ್ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಈ ಬಗ್ಗೆ ನಿಮಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.